ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕ್ರಿಯೇಷನ್ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು 2 ದಿನದ ವ್ಲಾಗ್ ಆಗಿರುತ್ತೆ. ಒಂದು ಬುಧವಾರದ್ದು, ಇನ್ನೊಂದು ಗುರುವಾರದ್ದು. ಗುರುವಾರ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಬುಧವಾರನೇ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೆ ನಾನು. ಏಕೆಂತಂದರೆ ಗುರುವಾರದ ದಿನವೇ ಎಲ್ಲನೂ ಮಾಡ್ತಾ ಕೂರೋದಕ್ಕಾಗಲ್ಲ. ಅಟ್ಲೀಸ್ಟು ಬುಧವಾರ ಆಲ್ಮೋಸ್ಟ್ ಎಲ್ಲ ಒಂದು 90% ಅಥವಾ ಒಂದು 80% ಕೆಲಸ ಮುಗಿಸ್ಕೊಬಿಟ್ರೆ ಆರಾಮ್ಸೆ ಪೂಜೆ ಮುಗಿಸ್ಬೋದು ಅಂತ. ಇವತ್ತು ಫಸ್ಟ್ ಬುಧವಾರ ಬಂದುಬಿಟ್ಟು ಕಿಚನ್ ಎಲ್ಲ ರೂಮೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೀನಿ, ಹಾಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಆ್ಯಂಡ್ ಇವಾಗ ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಮೇಯ್ನ್ ಅಂತಂದರೆ ಕಿಚನ್ ಕೆಲಸನೇ ಎಷ್ಟು ಮಾಡಿದ್ರೂ ಮುಗಿಯೋದಿಲ್ಲ. ಇವಾಗ ಆಲ್ಮೋಸ್ಟ್ ಕಿಚನ್ ಕೆಲಸನೂ ಮುಗಿದಿದೆ. ಪಾತ್ರೆ ಎಲ್ಲ ವಾಶ್ ಮಾಡಿ ಅದನ್ನು ಕೂಡ ಎತ್ತಿಟ್ಬಿಟ್ಟಿದ್ದೀನಿ. ಇವಾಗ ಅಂತಂದರೆ ಗ್ಯಾಸ್ ಸ್ಟವ್ ಏನಿರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಉಜ್ಜಿ ವಾಶ್ ಮಾಡಿ ಬಿಟ್ಬಿಡ್ತೀನಿ. ನನಗೆ ಹಂಗೇನೆ ಗ್ಯಾಸ್ ಸ್ಟವ್ ಒರ್ಸೋದಕ್ಕೆ ಇಷ್ಟ ಆಗೋಲ್ಲ. ಹಬ್ಬ ಅಂತ ಬಂದರೆ ಈ ಥರ ಒರೆಸಿ ಸುಮ್ಮನೆ ಬಿಡೋಕ್ಕಂತೂ ಇಷ್ಟ ಆಗೋಲ್ಲ. ಏಕೆಂದರೆ ಪೂಜೆ ಎಲ್ಲ ಮಾಡ್ತೀವಿ, ಅದಕ್ಕೆ ನೀಟಾಗಿ ಅದನ್ನು ಚೆನ್ನಾಗಿ ಉಜ್ಜಿ ವಾಶ್ ಮಾಡಿಬಿಡ್ತೀನಿ. ಆವಾಗಲೇ ಒಂಥರ ಪೂಜೆ ಮಾಡೋದಕ್ಕೂ ನೆಮ್ಮದಿ ಅಂತ ಅನ್ಸೋದು. ನನಗಂತೂ ಚಿಕ್ಕ ಚಿಕ್ಕ ವಿಷಯದಲ್ಲೂ ತುಂಬಾ ಕ್ಲೀನ್ ಆಗಿರಬೇಕು, ಇಲ್ಲ ಅಂತಂದರೆ ಪೂಜೆ ಮಾಡ್ದಂಗೆ ಅಂತ ಅನಿಸಲ್ಲ. ಆ್ಯಂಡ್ ಈ ವರ್ಷ ಸ್ವಲ್ಪ ಕಿಚನ್ ಮೇಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಕಿಚನ್ ಲುಕ್ಕೆಲ್ಲ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸ್ವಲ್ಪ ಐಡಿಯಾಸ್ಗಳಂತೂ ಇದೆ. ಯಾವ ಥರ ಮಾಡ್ತೀನಿ, ಏನೆಲ್ಲ ಯೂಸ್ ಮಾಡಿಕೊಂಡು ಕಿಚನ್ ಮೇಕವರ್ ಮಾಡ್ತೀನಿ, ಅದನ್ನೆಲ್ಲ ಮುಂದೆ ಬರೋ ವಿಡಿಯೋಗಳಲ್ಲಿ ನಾನು ಮಾಡೇ ಮಾಡ್ತೀನಿ ವೀಡಿಯೋಸ್ಗಳನ್ನ. ಸ್ವಲ್ಪ ಡಿಲೇ ಆಗ್ಬೋದು ಕಿಚನ್ ಮೇಕವರ್ ಮಾಡೋದು, ಬಟ್ ಮಾಡ್ತೀನಿ ಒಟ್ನಲ್ಲಿ. ಈ ಇಯರ್ ಏನೆಲ್ಲ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ಚೇಂಜಸ್ ಮಾಡಬೇಕು ಅಂತ ಎಲ್ಲನೂ ಮಾಡ್ತೀನಿ ಒಂದು ಕಡೆಯಿಂದ. ಫಸ್ಟು ಅದಕ್ಕೇ ಕಿಚನ್ನಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಕಿಚನ್ ಮೇಕವರ್ ಆದಮೇಲೆ ನೆಕ್ಸ್ಟು ರೂಮ್ ಡೆಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ರೂಮ್ ಆದ ತಕ್ಷಣ ನೆಕ್ಸ್ಟು ಹಾಲ್ ಡೆಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲನೂ ಒಂದೊಂದಾಗಿ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಇಯರ್ ಕಂಪ್ಲೀಟ್ ಆಗೋವರೆಗೆ ಫುಲ್ ಮನೆ ಲುಕ್ನೇ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಆಗುತ್ತೆ ಏನು ಅಂತ ಹೇಳೋದಕ್ಕಾಗಲ್ಲ, ಬಟ್ ಮಾಡ್ತೀನಿ ಒಟ್ನಲ್ಲಿ. ನಾನು ಮಾಡೋ ಟೈಮ್ಗೆ ಆಬ್ವಿಯಸ್ಲಿ ನಿಮಗೆ ಇನ್ಫಾರ್ಮ್ ಮಾಡೇ ಮಾಡ್ತೀನಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ವ್ಯೂಸ್ ಜಾಸ್ತಿ ಆಗೋದ್ರಿಂದ ನಮಗೂ ಮೋಟಿವೇಶನ್ ಸಿಗುತ್ತೆ, ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ನಮಗೆ ಡಿಮೋಟಿವೇಟ್ ಆಗೋಗುತ್ತೆ, ಏನಕ್ಕೆ ವೀಡಿಯೋಸ್ ಮಾಡೋದು, ವ್ಯೂಸ್ ಬರ್ತಾಯಿಲ್ಲ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಮಗೂ ಎಲ್ಲೋ ಬೇಜಾರಾಗುತ್ತೆ. ದಯವಿಟ್ಟು ಯಾರೆಲ್ಲ ವೀಡಿಯೋಸ್ಗಳು ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತಲೂ ನಮಗೆ ಕೂಡ ತಿಳಿಸಿ, ಕಮೆಂಟ್ ಮಾಡಿ. ಅದರಿಂದ ನಮಗೂ ತುಂಬಾ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ಲ, ಕಿಚನ್ ಕೆಲಸ ಎಲ್ಲ ಮುಗೀತು. ಎಲ್ಲ ಚೆನ್ನಾಗಿ ಉಜ್ಜಿ ಅದನ್ನು ವಾಶ್ ಮಾಡಿಬಿಟ್ಟು ಅದನ್ನು ಕೂಡ ಒರೆಸಿ ಇವಾಗ ನೋಡ್ತಾ ಇದ್ದೀರಲ್ಲ, ಹಾಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ರೂಮ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಸೋಫಾ ಹತ್ರ ಇರೋಂತಹ ಗೋಡೆ ತುಂಬ ಏನೋ ಎಂಟಿ ಅಂತ ಅನ್ನಿಸ್ತಾ ಇದೆ, ಖಾಲಿ ಖಾಲಿ ಅನ್ನಿಸ್ತಿದೆ. ಅದಕ್ಕೂ ಏನಾದರೂ ಡಿಸೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇ ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ದಿನ ಆದಮೇಲೆ ಎಲ್ಲನೂ ಕೂಡ ನಾನು ಮಾಡ್ತೀನಿ. ಆ್ಯಂಡ್ ಇದು ರೂಮಲ್ಲಿ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಸ ಎಲ್ಲ ಗುಡಿಸಿಲ್ಲ, ಕಸ ಎಲ್ಲ ಗುಡಿಸ್ಬಿಟ್ಟು ಆ್ಯಂಡ್ ಬಟ್ಟೆ ವಾಶ್ಗೆ ಹಾಕಿದ್ದೆ, ಬಟ್ಟೆ ಕೂಡ ವಾಶ್ ಆಗಿದೆ, ಅದನ್ನು ಕೂಡ ಹೊರಗಡೆ ಒಣಗಾಕಬೇಕು. ಕಸ ಎಲ್ಲ ಗುಡಿಸಿ ಮನೆ ಒರೆಸಿ ಬಟ್ಟೆ ಎಲ್ಲ ಹೊರಗಡೆ ಒಣಗಾಕ್ಬಿಟ್ಟು ನಾನು ಕೂಡ ಸ್ನಾನ ಮಾಡಬೇಕು. ಆ್ಯಂಡ್ ನೆಕ್ಸ್ಟು ಸ್ನಾನ ಮಾಡ್ಕೊಬಂದೆ, ಎಲ್ಲ ಕೆಲಸಗಳು ಮುಗ್ದಿತ್ತು. ನೋಡ್ತಾ ಇದ್ದೀರಿ ಎಲ್ಲ ಕಸನೂ ಗುಡಿಸ್ಬಿಟ್ಟಿದ್ದೆ ನಾನು, ಇನ್ನೇನೂ ಕೆಲಸ ಇರಲಿಲ್ಲ. ಕಿಚನ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಅಂತಂದರೆ ಒಂಥರ ಫ್ರೆಶ್ ಫೀಲಿಂಗ್ ಬರ್ತಾಯಿದೆ ನೋಡ್ತಾ ಇದ್ದರೆ. ನನಗೆ ಈ ರೀತಿ ಕ್ಲೀನಾಗಿದ್ದರೆ ಎಷ್ಟು ಇಷ್ಟ ಆಗುತ್ತೆ ಅಂತಂದರೆ, ಈ ಥರನೇ ಇದ್ಬಿಡಬೇಕು, ಮೆಸ್ಸಿನೇ ಆಗಬಾರ್ದು, ಪುನಃ ಕ್ಲೀನ್ ಮಾಡೋ ಕೆಲಸನೇ ಇರಲ್ಲ ಅಂತ ಅನಿಸುತ್ತೆ. ಬಟ್ ಯಾವ ಮನೇಲೂ ಆ ರೀತಿ ಇರಲ್ಲ. ನಾವು ಕ್ಲೀನ್ ಮಾಡಿರ್ತೀವಿ ಡೈಲಿ, ಬಟ್ ಮತ್ತೆ ಅದೇ ಕೆಲಸಗಳು ಮಾಡ್ತಾ, ಅಡುಗೆಗಳು ಮಾಡ್ತಾ ಅದೇ ಪೊಸಿಷನ್ಗೆ ಬಂದುಬಿಟ್ಟಿರುತ್ತೆ. ಕ್ಲೀನ್ ಮಾಡ್ತಾನೇ ಇರಬೇಕು. ಬಟ್ ನಾವು ಹೇಗೆ ಇಟ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಷ್ಟೇ. ಆ್ಯಂಡ್ ಸ್ನಾನ ಎಲ್ಲ ಮಾಡ್ಕೊಬಂದಿದ್ದೆ. ಮತ್ತು ಇನ್ನೂ ಒಂದು ಟ್ರಿಪ್ ಬಟ್ಟೆ ವಾಶ್ಗೆ ಹಾಕಿದ್ದೆ, ಅದನ್ನು ಒಣಗಾಕ್ಬಿಟ್ಟು ನೆಕ್ಸ್ಟು ನೈಟು ಅಡುಗೆ ಚಪಾತಿನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಪಾತಿ ಹಿಟ್ಟು ಸ್ನಾನಕ್ಕೆ ಹೋಗೋ ಮುಂಚೆನೇ ಕಲಸಿಟ್ಬಿಟ್ಟು ಹೋಗಿದ್ದೆ ನಾನು. ಯಾಕೆ ಅಂತಂದರೆ ರೈಸ್ ತಿನ್ನೋದಕ್ಕಾಗಲ್ಲ, ನೈಟು ಸ್ವಲ್ಪ ಲೈಟಾಗಿ ತಿಂದರೆ ಮಾರ್ನಿಂಗ್ ಎದ್ದು ಬೇರೆ ಕೆಲಸಗಳೆಲ್ಲ ಮಾಡಿಕೊಂಡು, ಹಬ್ಬ ಬೇರೆ ಇತ್ತಲ್ಲ, ನೈಟ್ ಮಾಡಿರೋದು ಉಳ್ಕೊಬಿಟ್ರೆ ಅದು ಸುಮ್ಮನೆ ವೇಸ್ಟು, ಚೆಲ್ಲಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಚಪಾತಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಷ್ಟು ಬೇಕು ಅಷ್ಟನ್ನೇ ಹಿಟ್ಟು ಕಲಸಿದ್ದೆ.
ಈ ರೀತಿ ಹಿಟ್ಟು ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಅಥವಾ ಒಂದು 10 ನಿಮಿಷ ಬಿಡೋದ್ರಿಂದ ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ. ನಾನು ಕೂಡ ಸ್ನಾನಕ್ಕೆ ಹೋಗೋ ಮುಂಚೆನೇ ಕಲಸಿದ್ನಲ್ಲ, ಇವಾಗ ತುಂಬಾ ಸಾಫ್ಟಾಗಿದೆ. ಇವಾಗ ನಮಗೆ ಎಷ್ಟು ಬೇಕಲ್ಲ, ಅಣ್ಣಂಗೆ, ನನಗೆ, ಅಮ್ಮಂಗೆ ಅಷ್ಟು ಚಪಾತಿ ಉಂಡೆಗಳನ್ನ ಮಾಡಿಟ್ಕೊಂಡು ಒತ್ಕೊತಾ ಇದ್ದೀನಿ. ನನಗೇನು ತುಂಬ ಪ್ರಾಪರಾಗಿ ರೌಂಡಾಗೇ ಒತ್ತಕ್ಕೆ ಬರುತ್ತೆ ಅಂತ ಅಲ್ಲ, ಇವಾಗ ಮಾಡ್ತಾ ಕಲಿತಾ ಒಂದು ಪರ್ಫೆಕ್ಟ್ ಶೇಪಲ್ಲಿ ಬರುತ್ತೆ ಹೋಟ್ಲಲ್ಲಿ. ಯಾವುದೇ ಕೆಲಸ ಆದ್ರೂ ಅಷ್ಟೇ ಅಲ್ವಾ, ನಾವು ನೋಡಿದ ತಕ್ಷಣ ಅಥವಾ ಅದನ್ನು ನಾವು ಮಾಡ್ಬೋದು ಬಿಡು ಅಂತ ಅಂದ್ಕೊಂಡಿದ್ದ ತಕ್ಷಣ ಯಾವುದೇ ಕೆಲಸ ಕೂಡ ಆಗೋದಿಲ್ಲ. ನಮ್ಮ ಪ್ರಯತ್ನ ಇರಲೇಬೇಕು. ಅದು ಇದೇ ಕೆಲಸ ಅದೇ ಕೆಲಸ ಅಂತಲ್ಲ, ಎಲ್ಲ ವಿಷಯದಲ್ಲೂ ನಮ್ಮ ಪ್ರಯತ್ನ ಎಷ್ಟಿರುತ್ತಲ್ಲ, ನಮ್ಮ ಶ್ರದ್ಧೆ ಕೊಟ್ಟು ನಾವು ಆ ಕೆಲಸನ ಕಲಿತಿದ್ದೀವಿ ಅಂತ ಅಂದರೆ ಅದು 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಫೇಲ್ ಆಗ್ಬೋದು, 4ನೇ ಸಲ ಫೇಲ್ ಆಗಲ್ಲ. ಯಾಕೋ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳಿದೆ ಅಷ್ಟೇ. ಆ್ಯಂಡ್ ಇವಾಗ ಚಪಾತಿ ಎಲ್ಲ ಒತ್ತಿಟ್ಕೊಂಡೆ. ನನಗೆ ಆವಾಗಲೇ ಚಪಾತಿ ಬೇಯಿಸೋದು ಅಂತಂದರೆ ಆಗಲ್ಲ. ಹೆಂಗಿದ್ರು ಟೈಮ್ ಇತ್ತಲ್ಲ, ನಿಧಾನಕ್ಕೆ ಮಾಡೋಣ ಅಂತಂದ್ಬಿಟ್ಟು ಎಲ್ಲನೂ ಒಟ್ಟಿಗೆ ಒತ್ತಿಟ್ಕೊಂಡು ಆಮೇಲೆ ಇವಾಗ ಬೇಯಿಸ್ಬಿಟ್ಟು ಅಮ್ಮಂಗೂ ಕೂಡ ಊಟ ಹಾಕ್ಕೊಟ್ಟೆ. ನಾನು ಊಟ ಮಾಡಿಕೊಂಡು ಮಲ್ಕೊಂಡೆ. ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಹಬ್ಬದ ದಿನ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಪ್ರೀತಿಯ ಶುಭಾಶಯಗಳು. ದೇವರು ಎಲ್ಲರಿಗೂ ಆಯುಷ್ಯು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನೀವು ಕೂಡ ಆದಷ್ಟು ಹೆಲ್ದಿಯಾಗಿರಿ, ಹೆಲ್ದಿ ವೇಲಿ ಥಿಂಕ್ ಮಾಡಿ. ಆ್ಯಂಡ್ ಆದಷ್ಟು ಜಂಕ್ ಫುಡ್ಡು ಅಥವಾ ಔಟ್ಸೈಡ್ ಫುಡ್ಡು ಅವಾಯ್ಡ್ ಮಾಡಿ. ತಿನ್ನಲೇಬೇಡಿ ಅಂತ ನಾನಂತೂ ಹೇಳಲ್ಲ, ಏಕೆಂತಂದರೆ ನಾನೂ ತಿಂತೀನಿ. ಆದರೆ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ಇರಲಿ. ಆ್ಯಂಡ್ ನಾವು ಹೆಲ್ದಿ ವೇಲಿ ಹೋಗೋದ್ರಿಂದ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೋದು. ಏಕೆಂತಂದರೆ ಇವಾಗಿನ ಜನ್ರೇಷನಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರ್ಗು ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಈ ಥರ ಸುಮಾರು ಇನ್ಸಿಡೆಂಟು ನಾವು ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತಾ ಇರ್ತೀವಿ, ನಮ್ಮ ಅಕ್ಕಪಕ್ಕದಲ್ಲೆಲ್ಲ ನೋಡ್ತಾ ಇರ್ತೀವಿ. ಅದನ್ನೆಲ್ಲ ನೋಡಿದಾಗ ಭಯ ಆಗುತ್ತೆ. ಎಷ್ಟು ಕೇರ್ಫುಲ್ಲಾಗಿದ್ರೂ ಸಾಕಾಗಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಆದಷ್ಟು ಹೆಲ್ದಿ ವೇಲೆ ಹೋಗೋಣ. ನಾನು ಕೂಡ ಇದೇ ಥರ ನೆಗ್ಲಿಜೆನ್ಸಿ ಮಾಡಿ ಹೆಲ್ತ್ ಇಶ್ಯೂಸ್ ತುಂಬಾ ಮಾಡ್ಕೊಬಿಟ್ಟಿದ್ದೆ. ಬಟ್ ಇವಾಗ ಎಲ್ಲನೂ ಅರ್ಥ ಮಾಡಿಕೊಂಡು ಒಂದು ಹೆಲ್ದಿ ವೇಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದೀರಲ್ಲ, ಮಾರ್ನಿಂಗ್ ನಾನು ಎದ್ದು ಅಮ್ಮ ಫ್ರೂಟ್ಸ್ ಎಲ್ಲ ತೊಗೊಬಂದು ಹಾಗೆ ಇಟ್ಬಿಟ್ಟಿದ್ರು. ನಾನು ನೈಟು ಟಯರ್ಡ್ ಆಗಿತ್ತು ಅಂತ ಹಾಗೆ ಮಲ್ಕೊಬಿಟ್ಟೆ. ಕೆಲಸ ಎಲ್ಲ ಮಾಡಿಬಿಟ್ಟು ಮಾರ್ನಿಂಗ್ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಫ್ರೂಟ್ಸ್ಗಳನ್ನೆಲ್ಲ ಎತ್ತಿ ಇಟ್ಕೊತಾ ಇದ್ದೀನಿ. ಫ್ರೀಝರಲ್ಲಿ ಇಟ್ಟಿಲ್ಲ, ಹೊರಗಡೆನೇ ಇಟ್ಟಿದ್ದೀನಿ. ನೈಟ್ ಮಾತ್ರ ಎತ್ತಿಡ್ತೀನಿ. ಮಾರ್ನಿಂಗ್ ಎದ್ದು ಮತ್ತೆ ವಾಪಸ್ ಹೊರಗಡೆ ಇಟ್ಬಿಡ್ತೀನಿ. ಏಕೆಂತಂದರೆ ನೈಟೆಲ್ಲ ಹೊರಗಡೆ ನನಗೆ ಇಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅದೆಲ್ಲ ಎತ್ತಿಟ್ಟೆ. ಇನ್ನು ಕಿಚನ್ ಕೂಡ ನೀಟಾಗಿ ಕ್ಲೀನಾಗೇ ಇದೆ. ನೈಟ್ ಕ್ಲೀನ್ ಮಾಡಿರೋದ್ರಿಂದ ಯಾವುದೇ ರೀತಿ ಕೆಲಸ ಇರಲಿಲ್ಲ. ಕಿಚನ್ದು, ರೂಮ್ದೇ ಆಗಲಿ ಹಾಲ್ದೇ ಆಗಲಿ ಏನೂ ಕೆಲಸ ಇರಲಿಲ್ಲ. ಅಮ್ಮ ಮಾತ್ರ ಕಸ ಗುಡಿಸ್ಬಿಟ್ಟು ಮನೆ ಇನ್ನೊಂದು ಸಲ ಒರೆಸ್ಕೊತೀನಿ. ಇಲ್ಲಾಂತಂದರೆ ಪೂಜೆ ಮಾಡೋದಕ್ಕೆ ಮನಸ್ಸು ಬರಲ್ಲ. ಏಕೆಂತಂದರೆ ನೈಟ್ ಊಟ ಮಾಡಿದ್ವಲ್ಲ, ಅದಕ್ಕೆ ಇವಾಗ ಒಂದು ಸಲ ಮನೆ ಒರೆಸ್ಬಿಡ್ತೀನಿ ಅಂತ ಅಂದರು. ನಾನು ಸರಿ ಅಂತ ಅವರು ಮನೆಯೆಲ್ಲ ಒರೆಸ್ಕೊಂಡ್ರು. ನಾನು ನೆಕ್ಸ್ಟು ಬಾಗಿಲ ಮುಂದೆ ಎಲ್ಲ ಒಸಲೆ ಎಲ್ಲ ತೊಳೆದು ಕ್ಲೀನ್ ಮಾಡಿಬಿಟ್ಟು ಅರಿಶಿನ ಎಲ್ಲ ಚೆನ್ನಾಗಿ ಉಜ್ತಾ ಇದ್ದೀನಿ. ಆ್ಯಂಡ್ ಈ ತುಳಸಿ ಗಿಡನ ನಾವು ಹೊಸ ವರ್ಷದ ದಿನವೇ ತಗೊಬಂದಿದ್ದು. ನಾನು ತಗೊಬಂದಿರಲಿಲ್ಲ, ಯಾಕೆಂತಂದರೆ ಇಲ್ಲಿ ಅದನ್ನೆಲ್ಲ ಇಡೋದಕ್ಕಾಗಿರಲಿಲ್ಲ. ಸ್ವಲ್ಪ ಇಲ್ಲಿ ಕೋತಿ ಕಾಟಗಳೆಲ್ಲ ಇತ್ತು, ಆದ್ದರಿಂದ ತಗೊಬಂದಿರಲಿಲ್ಲ. ಹೊಸ ವರ್ಷದ ದಿನ ಇದು ಕೂಡ ನನಗೆ ಗಿಫ್ಟಾಗಿ ಬಂದಿದ್ದು ಗುರುವಾರದ ದಿನವೇ. ಸರಿ ಅದಾಗದೇ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅದನ್ನು ಅಲ್ಲಿಟ್ಟು ಅಲ್ಲಿಗೂ ಕೂಡ ರಂಗೋಲಿ ಎಲ್ಲ ಬಿಡೋಣ ಅಂತ ಆ ಜಾಗಕ್ಕೂ ಅರಿಶಿನ ಎಲ್ಲ ಚೆನ್ನಾಗಿ ಉಜ್ಜಿದ್ದೀನಿ. ಈ ರೀತಿ ಅರಿಶಿನ ಎಲ್ಲ ಚೆನ್ನಾಗಿ ಉಜ್ಜಿ ರಂಗೋಲಿ ಬಿಡೋದ್ರಿಂದ ಮನೆ ಮುಂದೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದರಿಂದ ನಮಗೂ ಮನಸ್ಸು ನೆಮ್ಮದಿ ಅಂತ ಅನಿಸುತ್ತೆ. ಆ್ಯಂಡ್ ನನಗೂ ಕೂಡ ಏನು ಪ್ರಾಪರಾಗಿ ರಂಗೋಲಿ ಬಿಡೋದಕ್ಕೆ ಬರಲ್ಲ. ಇವಾಗ ಬಿಟ್ಟು ಸ್ವಲ್ಪ ಕಲಿತಾ ಇದ್ದೀನಿ. ನನಗೆ ಈಗ ತುಂಬ ಇಷ್ಟ ಮನೆ ಮುಂದೆ ಈ ರೀತಿ ಹಬ್ಬಗಳಿಗೆ ಆಗಲಿ ನಾರ್ಮಲ್ ಡೇಸ್ಗೆ ಆಗಲಿ ಈ ಥರ ರಂಗೋಲಿ ಎಲ್ಲ ಬಿಟ್ಟು ಸ್ವಲ್ಪ ಡೆಕೋರ್ ಮಾಡೋದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಖುಷಿ ಕೊಡುತ್ತೆ ಈ ಕೆಲಸಗಳೆಲ್ಲ. ಆದರೆ ಇವಾಗ ಸ್ವಲ್ಪ ರಂಗೋಲಿ ಬಿಡೋದೆಲ್ಲ ಕಲ್ತ್ಕೊತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಇಂಪ್ರೂವ್ ಮಾಡ್ಕೋತೀನಿ. ಬಟ್ ಇಟ್ಸ್ ಓಕೆ, ಅಷ್ಟು ಕೆಟ್ಟದಾಗೇನು ಬಿಡಲ್ಲ. ಇವಾಗ ಕಲಿತಾ ಇರೋದ್ರಿಂದ ಸ್ವಲ್ಪ ಬೆಟರು, ಮೊದಲಿಗಿಂತ ತುಂಬಾ ಬೆಟರು. ಏಕೆಂತಂದರೆ ಇವಾಗ ಬಿಟ್ಟು ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಚೆನ್ನಾಗಿ ಬಿಡ್ತೀನಿ. ಇನ್ನೂ ಪ್ರಾಪರಾಗಿ ಬಿಡೋದು ಕಲಿತಾದ್ಮೇಲೆ ತೋರಿಸ್ತೀನಿ ಎಷ್ಟು ಇಂಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ.
ಆ್ಯಂಡ್ ಇದು ಪಾದ ಏನು ಬಿಡ್ತಾ ಇದ್ದೀನಲ್ಲ, ಇದು ಅಚ್ಚು ಸಿಗುತ್ತೆ ನಮಗೆ ಹೊರಗಡೆ. 120-30 ರುಪೀಸ್ ಎಲ್ಲ ಕೊಟ್ಟರೆ ಸಿಗುತ್ತೆ. ನಾನು ಅದರಿಂದನೇ ತೊಗೊಬಂದಿದ್ದು. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ಲ, ಫೈನಲಾಗಿ ಈ ರೀತಿ ರಂಗೋಲಿನ ಬಿಟ್ಟಿದ್ದೀನಿ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮನೆಗೆ ಬಂದವರೆಲ್ಲ ಕೂಡ ಅದನ್ನೇ ಹೇಳಿದ್ರು, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದೆ ಮನೆ ಮುಂದೆ, ಹೊಸ್ಲೆಲ್ಲ ತುಂಬ ಚೆನ್ನಾಗಿದೆ. ಏಕೆಂತಂದರೆ ಅರಿಶಿನ ಜಾಸ್ತಿ ಉಜ್ಜಿ ನಾನು ರಂಗೋಲಿ ಬಿಟ್ಟಿರೋದ್ರಿಂದ ಅದೊಂಥರ ಹೈಲೈಟಾಗಿ ಕಾಣಿಸ್ತಾ ಇದೆ ಮನೆ ಮುಂದೆ. ತುಂಬಾ ಇಷ್ಟ ಆಗಿತ್ತು. ನೆಕ್ಸ್ಟು ಕೂಡ ನಾನು ಹೋಗಿ ಸ್ನಾನ ಮಾಡ್ಕೊಬಂದೆ. ಅಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು. ಸರಿ, ದೇವ್ರ ಪಾತ್ರೆಗಳಿತ್ತಲ್ಲ, ಐಟಮ್ಸ್ಗಳು, ಅದನ್ನಾದರೂ ತೊಳೆದ್ಬಿಡೋಣ ಅಂತ ಅಂದ್ಕೊಂಡು ಅದನ್ನು ತೊಳಿತಾ ಇದ್ದೀನಿ. ಸ್ನಾನ ಮಾಡ್ಕೊಬಂದು ಫಸ್ಟು ಮಾಡಿದ ಕೆಲಸನೇ ನಾನು ಇದನ್ನು ವಾಶ್ ಮಾಡಿಕೊಟ್ಬಿಟ್ಟು ನಾನು ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದರೆ, ಅಂದರೆ ಡ್ರೆಸ್ ಎಲ್ಲ ಹಾಕೊಂಡು ರೆಡಿಯಾಗಿ ಬಂದರೆ, ಅವರಷ್ಟರಲ್ಲಿ ಹೂವು ಎಲ್ಲ ಮುಡಿಸಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ದೀಪ ಕೂಡ ಹಚ್ಚಿದ್ರು. ಯಾಕೆಂತಂದರೆ ನಾನು ಸ್ವಲ್ಪ ಲೇಟ್ ಆಯಿತು ಬರೋದು ಅಂತ ಅಂದ್ಬಿಟ್ಟು. ಅಣ್ಣನೂ ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಅವತ್ತು. ಆ್ಯಂಡ್ ನಮ್ಮ ಮನೇಲಿ ತುಂಬ ಏನು ದೇವ್ರ ಪಾತ್ರೆಗಳಿಗೆ ಯಾವುದೂ ಇಟ್ಕೊಂಡಿಲ್ಲ. ಏಕೆಂತಂದರೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಊರಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನೇ ತೊಗೊಬಂದಿರೋದು. ಆ್ಯಂಡ್ ಇದನ್ನೆಲ್ಲ ವಾಶ್ ಮಾಡೋದಕ್ಕೆ ನಾನು ಪೀತಾಂಬರಿ ಪೌಡರನ್ನೇ ಯೂಸ್ ಮಾಡ್ತೀನಿ. ಟೈಮ್ ಇದ್ದರೆ ಹುಣಸೆಹಣ್ಣು ಆ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ವಾಶ್ ಮಾಡ್ತೀನಿ. ಟೈಮ್ ಇಲ್ಲ ಅಂತಂದರೆ ಪೀತಾಂಬರಿ ಪೌಡರೇ ಇರುತ್ತಲ್ಲ, ಅದ್ರೇ ಚೆನ್ನಾಗಿ ವಾಶ್ ಆಗುತ್ತೆ. ಎಷ್ಟೇ ಹಳೆ ಕಲೆಗಳಿದ್ರೂ ಒಂದೆರಡು ಸಲ ಬ್ರಷಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಬಿಟ್ರೆ 1-2-3 ಸಲ ಚೆನ್ನಾಗಿರುತ್ತೆ. ನಾನು ವಾಶ್ ಮಾಡಿಬಿಟ್ಟು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದೆ. ಫೈನಲಿ ಪೂಜೆ ಅಂತೂ ಮುಗೀತು. ನಮ್ಮ ಮನೇಲಿ ಈ ರೀತಿ ತುಂಬ ಸಿಂಪಲ್ಲಾಗಿ, ತುಂಬ ಖುಷಿಯಾಗಿ, ತುಂಬ ಅಚ್ಚುಕಟ್ಟಾಗಿ ಪೂಜೆ ಅಂತೂ ಮುಗೀತು. ನಾವೇನು ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡಲ್ಲ, ಬಟ್ ಮಾಡೋದನ್ನೇ ತುಂಬ ಅಚ್ಚುಕಟ್ಟಾಗಿ ನೆಮ್ಮದಿ ಆಗೋ ಥರ ಪೂಜೆ ಮಾಡ್ತೀವಿ. ನಮಗಂತೂ ಇದರಲ್ಲಿ ತುಂಬಾ ತೃಪ್ತಿ ಸಿಕ್ತು. ನಿಮ್ಮ ಮನೆಯಲ್ಲೆಲ್ಲ ಹೇಗೆಲ್ಲ ಪೂಜೆ ಮಾಡ್ತೀರಾ, ಹೇಗೆಲ್ಲ ಹಬ್ಬ ಆಚರಣೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ನೆಕ್ಸ್ಟು ನಾನು ಸ್ವಲ್ಪ ರೆಡಿ ಆಗ್ತಾಯಿದ್ದೀನಿ. ತಲೆಯೆಲ್ಲ ಒದ್ದೆ ಇತ್ತಲ್ಲ, ತಲೆಯೆಲ್ಲ ಬಾಚಿಕೊಂಡು ಸ್ವಲ್ಪ ಹಣೆಗಿಟ್ಕೊಂಡು ಬಾಡಿ ಲೋಷನ್ ಎಲ್ಲ ಹಾಕ್ಕೊಂಡು ಈ ರೀತಿ ರೆಡಿಯಾಗಿದ್ದೀನಿ. ನೆಕ್ಸ್ಟ್ ನಾವು ತಿಂಡಿ ಮಾಡೋದಕ್ಕೆ ಹೋಗಲಿಲ್ಲ, ಡೈರೆಕ್ಟ್ ಊಟನೇ ಮಾಡ್ಕೊಂಡ್ವಿ. ಸ್ವೀಟ್ ಪೊಂಗಲ್, ಅನ್ನ, ಸಾಂಬಾರು, ಕಡಲೆ ಹುಳಿ, ಹಪ್ಪಳ, ಇದು ನಮ್ಮ ಮನೆಯಲ್ಲಿ ಊಟ ಮಾಡಿದ್ದು. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.